ಗೆಲ್ದರ ನಮ್ಮ ಶಿವಶಂಕರಪ್ಪನವರ ಒಂದು ಪ್ರಭಾವದ ಎದರ ಅನ್ನೋದು ಇವತ್ತು ಭಾಳ ದೊಡ್ಡ ಪ್ರಶ್ನೆ ಅದು. ಯಾಕಂದ್ರೆ ಶಾಮೂರವ್ರಂತೂ ದಾವಣಗೆರೆಯಲ್ಲಿ ಪೂರ ಬೇರೆ ಬಿಟ್ಟಿದ್ದಾರೆ. ಈಗ ಈ ಶಿಕ್ಷಣ ಕ್ಷೇತ್ರದಲ್ಲಂತೂ ಎಲ್ಲರೂ ಅವ್ರು ಲೈಕ್ ಮಾಡುವಂಥವ್ರು ಇದ್ದಾರೆ. ಇದಕ್ಕೆ ಜೊತೆಗೆ ನಿರಂತರ ಆಯ್ಕೆ ಆಗಿ ಬರುವಂಥದ್ದು, ಅಲ್ಲಿ ಗೆಲ್ಲುವಂಥ ಎಲ್ಲ ಸೂತ್ರಗಳು ಅವ್ರಿಗೆ ಗೊತ್ತಿರೋದ್ರಿಂದ ಅವರ ಮಗ ಅಥವಾ ಮೊಮ್ಮಗ ಇಬ್ಬರಲ್ಲಿ ಯಾರಾದರೂ ನಿಲ್ಬೋದು. ನಿಂತ್ರಪ್ಪ ಅಂತಂದ್ರೆ ಕಷ್ಟ ಆಗ್ತದೆ ಯಾರಿಗಾದರೂ, ಎಂಥ ವಿಷಯ ಇದ್ದರೂ ಸಹಿತ. ಈ ರೀತಿಯಾಗಿ ಈ ಒಂದು ಏನಪ್ಪ ಅಂತಂದ್ರೆ ಈಗ ಹೇಳಿದ ನಿಮಗೆ ಶಾಮನೂರು ಶಿವಶಂಕರಪ್ಪನ ಮಗ ಗಣೇಶ SS ಇಲ್ಲ ಸಮರ್ಥ ಮೊಮ್ಮಗ ಅಂದ್ರೆ ನಮ್ಮ ಡಾಕ್ಟರ್ ಪ್ರಭಾ ಮತ್ತು ಮಲ್ಲಿಕಾರ್ಜುನ ಮಗ SS ಮಲ್ಲಿಕಾರ್ಜುನ ಮಗ ಸಮರ್ಥ, ಇವರಿಬ್ಬರಲ್ಲಿ ಒಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಒಟ್ಟಾರೆಯಾಗಿ ಇವೆರಡೂ ಕಡೆಗಳಲ್ಲೇ ಯಡಿಯೂರಪ್ಪನ ಪರೀಕ್ಷೆ ಆಗ್ತಾ ಇದೆ ಈ ಸಲ. ಯಾಕಂದ್ರೆ ಯಡಿಯೂರಪ್ಪರ ಮಗ ಅಧ್ಯಕ್ಷ ಉಳಿಬೇಕಾಗಿದೆ, ಇಲ್ಲಿ ಎರಡರ ಒಂದಾದರೂ ಗೆಲ್ಲಬೇಕು ಅನ್ನುವಂಥ ಮಾತುಗಳು ಅವ್ರ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. BJPಯಲ್ಲಿ ವಿರೋಧಿಗಳು, ಅವ್ರ ಹೊರಗಿನವರಿದ್ದು ಅವ್ರ ಪಕ್ಷದಲ್ಲೇ ವಿರೋಧಿಗಳಿದ್ದಾರೆ. ಮತ್ತು ಒಂದು ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ವಿಜೇಂದ್ರ ಅವ್ರ ಕುರ್ಚಿ ಅಲ್ಲಾಡೋದಂತ ಗ್ಯಾರಂಟಿ ಅಂತೇಳಿ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸ್ವತಃ ಯಡಿಯೂರಪ್ಪ ಲಿಂಗಾಯತರಿರೋದ್ರಿಂದ ದಾವಣಗೆರೆಯಲ್ಲಿ ಅವ್ರ ಪ್ರಭಾವ ನಡಿಬಹುದು ಅನ್ನೋ ಆಸೆ. ಯಾಕಂದರೆ ಈಗಾಗಲೇ ವೀರಶೈವ ಏನೋ ಒಂದು ಸಂಘಟನೆ ಅದ, ಆ ಸಂಘಟನೆ ಅಧ್ಯಕ್ಷನಾಗಿ ಯಡಿಯೂರಪ್ಪನ ಮಾಡಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದ. ಒಟ್ಟು ಏನಾಗ್ತದೆ ಆಗಲಿ, ಬಟ್ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಲಿಷ್ಠ ಇದ್ದರೂ ಒಂದು ರೀತಿಯಿಂದ ಇಲ್ಲೇ ಬಾಗಲಕೋಟೆ ವೀರ ಚರಂತಿ ಮಠ ಅವ್ರ ಜೊತೆಗಾರರು ಎಲ್ಲರೂ ಒಂದಾದ್ರೆ ಮೇಟಿ ಅವರ ಮಗಳಿಗೆ ಆಯ್ತು ಮಕ್ಕಳಿಗೆ ಆಯ್ತು ಸಾಧ್ಯ ಇಲ್ಲ, ಗಂಡ ಮಕ್ಕಳಿಗೆ. ಅದೇ ಕಾಲಕ್ಕೆ ಇಲ್ಲಿ ಸಹಿತ ಅದ. ಬಟ್ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮಗ ಅಥವಾ ಮೊಮ್ಮಗ ನಿಂತರ ಗೆಲ್ಲು ಸಾಧ್ಯ ಹೆಚ್ಚದ. ಉಳಿದವ್ರು ಯಾರು ನಿಂತರು ಅಷ್ಟು ಸುಲಭ ಗೆಲ್ಲೋದು ಮಾತು ನಡೆದಾವ. ನೋಡೋಣ ಏನಾಗ್ತದೆ, ಯಾರು ಗೆಲ್ಲಿ. ಯಾಕಂದ್ರೆ GM ಸಿದ್ದೇಶ್ವರ ಪುತ್ರ GS ಅನಿತ್ ಕುಮಾರ್ ಯಾನ ನಿಂತರ ಅವ್ರು ಸ್ವಲ್ಪ ತ್ರಾಸ ಆಗ್ತದೆ ಕಾಂಗ್ರೆಸ್ಸಿಗೆ. ಹೀಗಾಗಿ ಕಾಂಗ್ರೆಸ್ ಮಾತ್ರ ಮೋಸ್ಟ್ಲಿ ರಿಸ್ಕ್ ತೊಗೊಳ್ಲಿಕ್ಕಿಲ್ಲ. ಎರಡೂ ಕಡೆ ಅಲ್ಲಿ ಮೇಟಿ ಅವರ ಸಂತತಿ ಈ ಸೈಡ ಶಾಮನೂರು ಶಿವಶಂಕರಪ್ಪನವರ ಸಂತತಿಯನ್ನು ಇಲ್ಲಿ ತರಬಹುದು, ಟಿಕೆಟ್ ಕೊಡ್ಬೋದು ಅಂತ ಅನಿಸಿದ ಮಾತು ನಿಮ್ಮ ಮುಂದೆ ಹೇಳಿಕೊಂಡಿದ್ದೀನಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.